ಸರ್ ಕ್ಯಾಮ್ರಾ ಕ್ಯಾಮ್ರಾ ರೆಡಿ ಮಾಡಿ ನೋಡಿ ಸರ್ ನೋಡಿ ಹಾಕ್ಬಿಡಿ ಎಲ್ಲರೂ ನಿಧಾನ ಆರಾಮ್ ನಮ್ಮ ತಗೊಳ್ಳೋಣ ಯಾರು ಎಲ್ಲನೇ ಮಾಡ್ಕೊಂಡ್ರೆ ಓಕೆ ಎವ್ರಿವನ್ ಎಲ್ಲರೂ ರೋಲ ಸರ್ ಮತ್ತು ನಿಮಗೆ ಎಷ್ಟು ಜನ ನಿಮ್ಮ ಪರವಾಗಿ ಬೆಂಗಳೂರಿನಲ್ಲಿ ಸುಮಾರು 20 ಲಕ್ಷ ಜನ ಕಾಲೇಜ್ ಗ್ರಾಜ್ಯುಯೇಟ್ಸ್ ಆದ್ರೂ ಲಾಸ್ಟ್ ಟೈಮ್ ಎಲೆಕ್ಷನ್ ಬರುವಾಗ 20,000 ಈ ಟೈಮ್ ನಾವು ಪ್ರಯತ್ನ ಮಾಡಿ ಎಲ್ಲರನ್ನೂ ಎನ್ಕರೇಜ್ ಮಾಡಿ ಇಡೀ ಸಿಟಿನಲ್ಲಿ ಮತ್ತು ಸುತ್ತಮುತ್ತ ಇರೋ ಏರಿಯಾನಲ್ಲಿ ರಾಮನಗರದಲ್ಲಿ ಹೊಸಕೋಟೆನಲ್ಲಿ ಎಲ್ಲ ಕಡೆಯೂ ವೋಟರ್ ಪಾರ್ಟಿಸಿಪೇಷನ್ ಹೆಚ್ಚು ಮಾಡಿ ಈ ಟೈಮ್ ಮಿನಿಮಮ್ 5 ಲಕ್ಷ ಜನ ಇರಬೇಕು ಅಂತ ನನ್ನ ಇಷ್ಟ. ಅದಕ್ಕೆ ನಾನು 2 ಪ್ರಯತ್ನ ಮಾಡ್ತೇನೆ. ಒಂದು ಈ ಥರ ಕ್ಯಾಂಪೇನ್ ಪಬ್ಲಿಕ್ಕಾಗಿ ಕ್ಯಾಂಪೇನ್ ಮಾಡ್ತೀನಿ. ನಮ್ಮ ಜೊತೆಗೆ ಸಂತೋಷ್ ಹೆಗ್ಡೆ ಅವರು, ಜಸ್ಟಿಸ್ ಎಮ್ ಎನ್ ವೆಂಕಟಾಚಲಯ್ಯ ಅವರು, ಈ ಥರ ನಮ್ಮ ದೇಶದ ಪ್ರಿಎಮಿನೆಂಟ್ ಪರ್ಸನ್ಸ್ ಸಮಾಜದಲ್ಲಿ ಅವ್ರಿಗೆ ಎಷ್ಟೋ ರೆಸ್ಪೆಕ್ಟ್ ಇದೆ. ನಮ್ಮ ಜೊತೆಗೆ ಬಂದು ನಿಮಗೆ ನಾನು ವೋಟ್ ಹಾಕ್ತೀನಿ ಹೇಳೋದು ನನಗೆ ವೆರಿ ಹಂಬ್ಲಿಂಗ್ ಆ್ಯಂಡ್ ಎನ್ಕರೇಜಿಂಗ್ ಎಕ್ಸ್ಪೀರಿಯನ್ಸ್. ನೀವೆಲ್ಲರೂ ನಿಮ್ಮನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಚುನಾವಣೆಯಲ್ಲಿ ನೀವೆಲ್ಲರೂ ವೋಟ್ ಹಾಕಿ. ನಮಗಿದು ಅದೊಂದು ಚಾನ್ಸ್. ಬರೀ ಶಿಕ್ಷಣ ಅಂದರೆ ಬರೀ ನಮಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ಹಂಗಲ್ಲ. ಶಿಕ್ಷಣ ಅಂದರೆ ಇದು ಒಂದು ಪಬ್ಲಿಕ್ ಸರ್ವಿಸ್ ಬ್ಯಾಡ್ಜ್ ಥರ. ನಾವು ಬಂದಿರೋ ಎಜುಕೇಷನ್ ಮೂಲಕ ಮಿಕ್ಕವರಿಗೆ, ಬಡವರಿಗೆ, ಸಮಾಜಕ್ಕೆ ಅವ್ರಿಗೇನು ಉಪಯೋಗ ಆಗುತ್ತೆ ಅದನ್ನೇ ನಾವು ಮೊದಲು ಕೇಳ್ತೀವಿ. ಮುಖ್ಯವಾಗಿ ನನಗೆ ಒಂದು ಇಂಟ್ರೆಸ್ಟ್ ಇದೆ. ಇದುವರೆ ನಮ್ಮ ಗವರ್ನೆನ್ಸ್ ಸಿಸ್ಟಮ್ನಲ್ಲಿ, ನಮ್ಮ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಬರೀ ನಾವು ಯಾವಾಗಲೂ ರೆಪ್ರೆಸೆಂಟೇಷನ್ ಮಾತ್ರ ಎಂಫಸೈಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಬರೀ ನಮ್ಮ ಚುನಾವಣೆಯಲ್ಲಿ ಯಾರಿಗೋ ವೋಟ್ ಹಾಕ್ತೀವಿ, ಅವ್ರು ಏನು ಮಾಡ್ತಾರೋ ಅದನ್ನು ಮಾಡ್ತಾರೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ನಮ್ಗೆ ಬೇಕಾಗಿರೋದೇ ಅವ್ರು ಮಾಡ್ತಾರಾ? ಹಂಗಿಲ್ಲ ಅಂದರೆ ರೆಪ್ರೆಸೆಂಟೇಷನ್ ಸಾಕಲ್ಲ. ರೆಪ್ರೆಸೆಂಟೇಷನ್ ಬಿಟ್ಟು ನಾವು ಪಾರ್ಟಿಸಿಪೇಷನ್ಗೆ ಹೋಗಬೇಕು. ಮುಖ್ಯವಾಗಿ ನನಗೆ ಒಂದೇ ಒಂದು ಇಂಟ್ರೆಸ್ಟ್ ಇದೆ. ಎಲ್ಲ ಕಡೆ ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ಗವರ್ಮೆಂಟ್ ಅದನ್ನು ಇನ್ಕ್ರೀಸ್ ಮಾಡಬೇಕು. ಲೆಜಿಸ್ಲೇಚರ್ ಮೂಲಕ ಥ್ರೂ ನ್ಯೂ ಲಾಸ್ ಇದನ್ನು ನಾವು ಎನ್ಕರೇಜ್ ಮಾಡಿದರೆ ನಮ್ಮ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಕರ್ನಾಟಕದಲ್ಲಿ ಪೀಪಲ್ ವಿಲ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್. ಇದರಿಂದನೇ ನಮ್ಮ ದೇಶಕ್ಕೆ ಡೆವಲಪ್ಮೆಂಟ್ ಆಗುತ್ತೆ. ನಾವು ಬರೀ ಸರ್ಕಾರ ನಮ್ಮಿಂದ ಸೆಪ್ರೇಟ್ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ನಾವು ಸರ್ಕಾರದಿಂದ ಥಿಂಕ್ ಮಾಡಿಕೊಂಡು ಗವರ್ಮೆಂಟ್ ಬೈ ದ ಪೀಪಲ್ ಅಂತ ಹೇಳ್ತಾರೆ ಇಬ್ರಾಹಿಂ, ಆ ಥರ ನಾವು ಮಾಡ್ತೀವಿ.